ಶ್ರೀರಾಮನ ಮಾತನ್ನು ಕೇಳಿ ಮತ್ತು ಮುನಿವೇಷವನ್ನು ಧರಿಸಿದ್ದ ಅವನನ್ನು ನೋಡಿ ಪತ್ನಿಯರೊಡನಿದ್ದ ರಾಜನು ಕರ್ತವ್ಯ ಅಕರ್ತವ್ಯಗಳ ಜ್ಞಾನಶೂನ್ಯನಾಗಿ ಬಿಟ್ಟ. ದುಃಖದಿಂದ ಪರಿತಪ್ತನಾದ ರಾಜನು ರಾಘವನನ್ನು ದಿಟ್ಟಿಸಿ ನೋಡಲು ಕೂಡ ಸಮರ್ಥನಾಗಲಿಲ್ಲ. ಖೇದವಾದ ಮನಸ್ಸಿನಿಂದ ಕೂಡಿದ್ದ ಅವನು ಒಮ್ಮೆ ಶ್ರೀರಾಮನನ್ನು ಬಹು ಪ್ರಯಾಸದಿಂದ ನೋಡಿದರೂ ಅವನೊಡನೆ ಮಾತನಾಡಲಂತೂ ರಾಜನಿಗೆ ಸಾಧ್ಯವಾಗಲೇ ಇಲ್ಲ. ಅಂತಹ ಸ್ಥಿತಿಯಲ್ಲಿ ರಾಜನು ಮುಹೂರ್ತ ಕಾಲ ಪ್ರಜ್ಞಾಹೀನನಂತೆಯೇ ಇದ್ದ. ಆ ಬಳಿಕ ರಾಜನು ಬಹಳ ದುಃಖಿತನಾಗಿ ಶ್ರೀರಾಮನನ್ನೇ ಚಿಂತಿಸುತ್ತಾ ಗೋಳಾಡಿದ. ಈ ಮುಖವು ನನಗೆ ಪ್ರಾಪ್ತವಾಗಬೇಕಾದರೆ ನಾನು ಹಿಂದಿನ ಜನ್ಮದಲ್ಲಿ ಅನೇಕ ಹಸುಗಳನ್ನು ಕರುಗಳಿಂದ ಬೇರ್ಪಡಿಸಿರಬೇಕು, ಅನೇಕ ಪ್ರಾಣಿಗಳನ್ನು ಹಿಂಸಿಸಿರಬೇಕು. ಆ ಪಾಪ ಕಾರ್ಯದ ಫಲವಾಗಿಯೇ ಇಂದು ನನಗೆ ಈ ದುಸ್ಥಿತಿ ಉಂಟಾಗಿದೆ. ಕೈಕೇಯಿಯಿಂದ ನಾನು ಇಷ್ಟೊಂದು ಕ್ಲೇಶಗಳನ್ನು ಅನುಭವಿಸುತ್ತಿದ್ದರೂ ನನ್ನ ಮರಣವೇ ಇಲ್ಲವಾಗಿದೆ. ಕಾಲವು ಸನ್ನಿಹಿತವಾಗದೆ ಜೀವವು ದೇಹವನ್ನು ಬಿಟ್ಟು ಹೋಗುವುದಿಲ್ಲ. ಯಜ್ಞೇಶ್ವರನಿಗೆ ಸದೃಶನಾದ ನನ್ನ ಮಗನು ಸೂಕ್ಷ್ಮ ವಸ್ತ್ರವನ್ನು ಬದಿಗಿಟ್ಟು ತಪಸ್ವಿಗಳಿಗೆ ಯೋಗ್ಯವಾದ ನಾರು ಮಡಿಯನ್ನು ಉಟ್ಟು ನನ್ನೆದುರಿನಲ್ಲಿಯೇ ನಿಂತಿರುವುದನ್ನು ನೋಡುತ್ತಿದ್ದೇನೆ. ಆದರೂ ಕೂಡ ನನ್ನ ಪ್ರಾಣ ಪಕ್ಷಿಯು ಹಾರಿ ಹೋಗುತ್ತಿಲ್ಲ. ವಂಚನೆಯ ಮಾರ್ಗವನ್ನು ಆಶ್ರಯಿಸಿ ಸ್ವಾರ್ಥ ಸಾಧನೆಯನ್ನು ಮಾಡಿಕೊಳ್ಳಲು ಯತ್ನಿಸಿರುವ ಕೈಕೇಯಿಯೊಬ್ಬಳಿಂದಾಗಿ ಸಕಲ ಪ್ರಜೆಗಳು ರಾಮನ ವಿರಹ ಕ್ಲೇಶವನ್ನು ಅನುಭವಿಸುತ್ತಿರುವರು. ಕಂಬನಿ ದುಂಬಿದ ಕಣ್ಣುಗಳಿಂದ ಕೂಡಿದ್ದ ದಶರಥ ರಾಜನು ಹೀಗೆ ಹೇಳಿ ರಾಮ ಎಂದು ಒಂದು ಬಾರಿ ಸಂಕಟದಿಂದ ಕೂಗಿದ. ಮುಂದೆ ಮಾತನಾಡಲು ಅವನಿಗೆ ಸಾಧ್ಯವಾಗಲೇ ಇಲ್ಲ. ರಾಮ ಎಂದೊಡನೆಯೇ ಜ್ಞಾನ ತಪ್ಪಿದಂತಹ ರಾಜನು ಕೆಲವು ಕ್ಷಣಗಳು ಕಳೆದ ನಂತರ ಎಚ್ಚರಗೊಂಡು ಕಂಬನಿಗರೆಯುತ್ತಾ ಸುಮಂತ್ರನಿಗೆ ಹೇಳಿದ. ಸುಮಂತ್ರ, ರಾಜರ ಪ್ರಯಾಣಕ್ಕೆ ಯೋಗ್ಯವಾದ ರಥಕ್ಕೆ ಶ್ರೇಷ್ಠವಾದ ಕುದುರೆಗಳನ್ನು ಹೂಡಿಕೊಂಡು ಇಲ್ಲಿಗೆ ಬಾ. ಮಹಾಭಾಗನಾದ ಶ್ರೀರಾಮನನ್ನು ಇಲ್ಲಿಂದ ಈ ರಾಜ್ಯದ ಗಡಿಯ ಆಚೆಯವರೆಗೂ ಕರೆದುಕೊಂಡು ಹೋಗು. ಗುಣವಂತರ ಗುಣಗಳಿಗೆ ಸಿಕ್ಕುವ ಫಲವು ಇಂತಹುದೇ ಎಂದು ನಾನು ಭಾವಿಸುತ್ತೇನೆ. ಸತ್ಪುರುಷನನ್ನು ವೀರನನ್ನು ತಂದೆ ತಾಯಿಗಳೇ ಕಾಡಿಗೆ ಅಟ್ಟುತ್ತಾರೆ. ಕಾರ್ಯಗಳನ್ನು ಬಹಳ ಶೀಘ್ರವಾಗಿ ಸಾಧಿಸುವುದರಲ್ಲಿ ಸಮರ್ಥನಾದಂತಹ ಸುಮಂತ್ರ ರಾಜನ ಅಭಿಪ್ರಾಯವನ್ನು ತಿಳಿದು ಕುದುರೆಗಳಿಂದ ಸಮಲಂಕೃತವಾದ ರಥವನ್ನು ಸಿದ್ಧಪಡಿಸಿ ದಶರಥನ ಬಳಿಗೆ ಬಂದ. ಆ ಬಳಿಕ ಅವನು ರಾಜಪುತ್ರನಾದ ಶ್ರೀರಾಮನನ್ನು ಸಮೀಪಿಸಿ ಬದ್ಧಾಂಜಲಿಯಾಗಿ ಚಿನ್ನದ ರೇಖುಗಳಿಂದ ಸಮಲಂಕೃತವಾದ ಶ್ರೇಷ್ಠವಾದ ರಥವು ಸಿದ್ಧವಾಗಿದೆ ಎಂದು ರಾಮನಿಗೆ ಹೇಳಿದ. ಆ ನಂತರ ದಶರಥನು ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ಧನ ಸಂಗ್ರಹವನ್ನು ಹೇಗೆ ಮಾಡಬೇಕು ಎಂದು ರಾಜತಂತ್ರವನ್ನು ತಿಳಿದಿದ್ದ. ಕೋಶಾಗಾರದ ಯಾವ ಭಾಗಗಳಲ್ಲಿ ಯಾವ ಅನರ್ಘ್ಯ ವಸ್ತುಗಳು ಇವೆ ಎಂಬುದನ್ನು ಖಚಿತವಾಗಿ ತಿಳಿದುಕೊಂಡಿದ್ದ ಅಂತಃಶುದ್ಧಿ ಬಹಿಶುದ್ಧಿ ಉಳ್ಳವನಾಗಿದ್ದ ಧನಾಧ್ಯಕ್ಷನನ್ನು ಕರೆದು ಹೇಳಿದ. ವೈದೇಹಿಯು 14 ವರ್ಷಗಳವರೆಗೆ ಅರಣ್ಯದಲ್ಲಿ ಇರಬೇಕಾಗುವುದು ಎಂಬ ಅಂಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅಷ್ಟು ವರ್ಷಗಳಿಗೆ ಸಾಕಾಗುವಷ್ಟು ಸರ್ವಶ್ರೇಷ್ಠವಾದ ಉಡುಗೆ ತೊಡುಗೆಗಳನ್ನು ಆಭರಣಗಳನ್ನು ಕೂಡ ವೈದೇಹಿಗೆ ಕೊಡುವ ಸಲುವಾಗಿ ಈ ತಕ್ಷಣವೇ ತೆಗೆದುಕೊಂಡು ಬಾ. ನರೇಂದ್ರ ಹೀಗೆ ಹೇಳುತ್ತಿದ್ದ ಹಾಗೆಯೇ ಧನಾಧ್ಯಕ್ಷನು ಕೋಶಾಗಾರಕ್ಕೆ ಹೋಗಿ ರಾಜನು ಹೇಳಿದ್ದ ವಸ್ತ್ರಾಭರಣಗಳೆಲ್ಲವನ್ನೂ ತೆಗೆಸಿಕೊಂಡು ಬಂದು ಬಹಳ ಬೇಗ ಸೀತಾದೇವಿಗೆ ಒಪ್ಪಿಸಿದ. ಶೋಭನವಾದ ಜನ್ಮವುಳ್ಳ ಅಯೋನಿಜೆಯಾದ ಪತ್ನಿಯೊಡನೆ ಅರಣ್ಯಕ್ಕೆ ಹೊರಟು ನಿಂತಿದ್ದಂತಹ ವೈದೇಹಿಯು ಶುಭ ಲಕ್ಷಣಗಳನ್ನೊಳಗೊಂಡಿದ್ದ ತನ್ನ ಅಂಗಾಂಗಗಳನ್ನು ಚಿತ್ರ ವಿಚಿತ್ರವಾದ ಆಭರಣಗಳಿಂದಲೂ ಶೋಭಾಯಮಾನವಾದ ವಸ್ತ್ರಗಳಿಂದಲೂ ಅಲಂಕರಿಸಿಕೊಂಡಳು. ಪ್ರಾತಃ ಕಾಲದಲ್ಲಿ ಉದಯಿಸಿದ ಪ್ರಶಸ್ತವಾದ ಕಿರಣಗಳಿಂದ ಕೂಡಿದ ಸೂರ್ಯನ ಕಾಂತಿಯು ಆಕಾಶವನ್ನು ಬೆಳಗುವ ಹಾಗೆ ಸೀತಾದೇವಿಯು ದಶರಥನಿಂದ ಕೊಡಲ್ಪಟ್ಟ ಆಭರಣಗಳಿಂದ ವಿಭೂಷಿತಳಾಗಿ
ಆ ಅರಮನೆಯನ್ನೇ ಬೆಳಗಿದಳು. ಕ್ಷುದ್ರವಾದ ಕಾರ್ಯವನ್ನು ಎಂದೂ ಮಾಡದಿದ್ದ ಪತಿ ಸೇವಾಪರಾಯಣೆಯಾದ ಮೈಥಿಲಿಯನ್ನು ಅತ್ತೆಯಾದಂತಹ ಕೌಸಲ್ಯೆಯು 2 ತೋಳುಗಳಿಂದಲೂ ಬಾಚಿ ತಬ್ಬಿಕೊಂಡು ನೆತ್ತಿಯನ್ನು ಆಘ್ರಾಣಿಸಿ ಹೇಳಿದಳು. ಸರ್ವಕಾಲದಲ್ಲಿಯೂ ಸತತವಾಗಿ ಪ್ರಿಯರಾದ ಗಂಡಂದಿರಿಂದ ಸತ್ಕೃತರಾದರೂ ಕುಲಟೆಯರಾದ ಸ್ತ್ರೀಯರು ದೈವಯೋಗದಿಂದ ಸ್ಥಾನಭ್ರಷ್ಟನಾದ ಗಂಡನನ್ನು ಲೆಕ್ಕಿಸುವುದಿಲ್ಲ. ಅಸತಿಯರ ಸ್ವಭಾವವೇ ಹೀಗಿರುತ್ತದೆ. ಗಂಡನು ಅರೋಗ ದೃಢಕಾಯನಾಗಿ ಒಳ್ಳೆಯ ಪದವಿಯಲ್ಲಿರುವಾಗ ಅವನೊಡನಿದ್ದು ಸಮಾನ ಸುಖವನ್ನು ಅನುಭವಿಸುತ್ತಾರೆ. ಆದರೆ ರೋಗ ರುಜಿನಾದಿಗಳಿಂದಲೋ ಸ್ಥಾನಭ್ರಷ್ಟತೆಯಿಂದಲೋ ಗಂಡನಿಗೆ ಸ್ವಲ್ಪವಾದರೂ ಆಪತ್ತು ಸಂಭವಿಸಿದ್ದೇ ಆದರೆ ಆ ತಕ್ಷಣವೇ ಅವನನ್ನು ತಿರಸ್ಕಾರ ಮಾಡುತ್ತಾರೆ. ಅಷ್ಟು ಮಾತ್ರವಲ್ಲ, ತ್ಯಜಿಸಿಯೇ ಬಿಡುತ್ತಾರೆ. ಅಸತಿಯರು ಯಾವಾಗಲೂ ಸುಳ್ಳು ಹೇಳುವ ಸ್ವಭಾವದವರಾಗಿರುತ್ತಾರೆ. ಪರಪುರುಷರ ಹೃದಯವನ್ನು ವಿಕಾರಗೊಳಿಸುವ ಹಾವಭಾವ ಉಳ್ಳವರಾಗಿರುತ್ತಾರೆ. ಅವರ ಮನೋಭಾವವನ್ನು ತಿಳಿಯುವುದು ಬಹಳ ಕಷ್ಟ. ಅವರು ಯಾವಾಗಲೂ ಪರಪುರುಷರ ದರ್ಶನ, ಚಿತ್ತಾಕರ್ಷಣ, ಧನಾಪಹಾರ, ಸಹವಾಸ ಇವೇ ಮೊದಲಾದ ಪಾಪ ಕಾರ್ಯಗಳಲ್ಲಿಯೇ ನಿಯತವಾದಂತಹ ಸಂಕಲ್ಪ ಹೊಂದಿರುತ್ತಾರೆ. ನಿಮಿಷ ಮಾತ್ರದಲ್ಲಿ ತಮ್ಮನ್ನು ಸೇರಿದವರೊಡನೆ ಅನುರಾಗವನ್ನೂ ತೊರೆಯುತ್ತಾರೆ. ಸ್ತ್ರೀಯರ ಮನಸ್ಸು ಕುಲವನ್ನು ಎಣಿಸುವುದಿಲ್ಲ, ಉಪಕಾರವನ್ನು ಎಣಿಸುವುದಿಲ್ಲ, ವಿದ್ಯೆಯನ್ನೂ ಎಣಿಸುವುದಿಲ್ಲ, ಉಡುಗೆ ತೊಡುಗೆಗಳನ್ನು ಕೂಡ ಲೆಕ್ಕಿಸುವುದಿಲ್ಲ, ಪಾಣಿಗ್ರಹಣವನ್ನೂ ಕೂಡ ಎಣಿಸುವುದಿಲ್ಲ. ಸ್ವೇಚ್ಛೆಯಿಂದ ಮನ ಬಂದಂತೆ ವರ್ತಿಸುತ್ತಿರುತ್ತಾರೆ. ಈ ಕಾರಣದಿಂದಲೇ ಸ್ತ್ರೀಯರು ಅನಿತ್ಯವಾದಂತಹ ಚಂಚಲವಾದ ಮನಸ್ಸು ಉಳ್ಳವರು. ಸೌಶೀಲ್ಯದಲ್ಲಿ, ಸತ್ಯವಚನದಲ್ಲಿ, ಗುರುಜನರ ಹಿತೋಪದೇಶಗಳ ಶ್ರವಣದಲ್ಲಿ, ಸ್ವಕುಲೋಚಿತವಾದ ಮರ್ಯಾದೆಯಲ್ಲಿ ನಿಷ್ಠರಾಗಿರತಕ್ಕ ಸಾಧ್ವಿಯರಾದ ಸ್ತ್ರೀಯರಿಗೆ ಪರಮ ಪವಿತ್ರವಾದುದು ಪತಿಸೇವೆಯೊಂದೇ. ಪುಣ್ಯ ಫಲಕ್ಕೆ ಸಾಧಕನಾದವನು ಪತಿಯೊಬ್ಬನೇ. ಸೀತೆ, ಅಸತಿಯರ ಮತ್ತು ಸಾಧ್ವಿಯರ ಲಕ್ಷಣಗಳು ಹೀಗಿರುತ್ತವೆ. ನನ್ನ ಮಗನು ಅರಣ್ಯಕ್ಕೆ ಕಳುಹಿಸಲ್ಪಟ್ಟನೆಂಬ ಕಾರಣದಿಂದ ನೀನು ಅವನನ್ನು ತಿರಸ್ಕರಿಸಬೇಡ. ನಿರ್ಧನನಾಗಿರಲಿ ಧನಿಕನಾಗಿರಲಿ ಇವನೇ ನಿನಗೆ ಜೀವಸ್ವರೂಪನು, ದೇವಸ್ವರೂಪನು. ಸೀತಾದೇವಿಯು ಧರ್ಮ ಅರ್ಥ ಪ್ರಾಪ್ತಿಗೆ ಸಾಧಕಗಳಾದ ಕೌಸಲ್ಯಾದೇವಿಯ ಆ ಮಾತುಗಳನ್ನು ಅರ್ಥ ಮಾಡಿಕೊಂಡು ಅವಳಿಗೆ ಎದುರಾಗಿ ನಿಂತು ಕೈಮುಗಿದು ಹೇಳಿದಳು. ಆರ್ಯೆಯಾದ ನೀನು ಅನುಶಾಸನ ಮಾಡಿದಂತೆಯೇ ನಾನು ಪಡೆದುಕೊಳ್ಳುತ್ತೇನೆ. ಪತಿಯ ವಿಷಯದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ನಾನು ತಿಳಿದಿದ್ದೇನೆ. ಈ ಧರ್ಮವನ್ನು ನಾನು ನನ್ನ ತಂದೆ ತಾಯಿಗಳಿಂದಲೇ ಕೇಳಿ ತಿಳಿದುಕೊಂಡಿದ್ದೇನೆ. ಆರ್ಯಳೇ, ಅಸತಿಯರಿಗೆ ಸಮಾನಳನ್ನಾಗಿ ನನ್ನನ್ನು ಕಾಣುವುದು ಉಚಿತವಲ್ಲ. ಚಂದ್ರನಲ್ಲಿರುವ ಪ್ರಭೆಯು ಚಂದ್ರನಿಂದ ಬೇರ್ಪಡದ ಹಾಗೆ ಪತಿವ್ರತ ಧರ್ಮವು ನನ್ನಿಂದ ಬೇರ್ಪಟ್ಟಿರುವುದಿಲ್ಲ, ಬೇರ್ಪಡಿಸಲು ಸಾಧ್ಯವಾಗುವುದಿಲ್ಲ. ತಂತಿ ಇಲ್ಲದ ವೀಣೆಯು ನಾದ ಮಾಡುವುದಿಲ್ಲ, ಚಕ್ರವಿಲ್ಲದ ರಥವು ಚಲಿಸುವುದಿಲ್ಲ. 100 ಮಕ್ಕಳಿದ್ದರೂ ಪತಿಯಿಂದ ವಿಹೀನಳಾದ ಸ್ತ್ರೀಯು ಸುಖದಿಂದ ಇರಲಾರಳು. ತಂದೆ ತಾಯಿ ಮತ್ತು ಮಕ್ಕಳು ಅಲ್ಪವಾದ ಸುಖವನ್ನು ಕೊಡಬಲ್ಲರು, ಆದರೆ ಪತಿಯು ಅಮಿತವಾದ ಸುಖವನ್ನು ನೀಡುತ್ತಾನೆ. ಐಹಿಕ ಆಮುಷ್ಮಿಕ ಸುಖಗಳೆರಡನ್ನೂ ಪತಿಯು ಕೊಡಬಲ್ಲ. ಅಂತಹ ಅಪಾರವಾದ ಸುಖವನ್ನು ನೀಡುವ ಪತಿಯನ್ನು ಯಾರು ತಾನೇ ಪೂಜಿಸದಿರುತ್ತಾರೆ? ಆರ್ಯಳೇ, ಈ ರೀತಿಯಲ್ಲಿ ಪಾತಿವ್ರತ್ಯ ಧರ್ಮವನ್ನು ಆಚರಿಸುತ್ತಿರುವ ಶ್ರೇಷ್ಠರೆನಿಸಿದ ತಂದೆ ತಾಯಿ ಆಚಾರ್ಯರಿಂದಲೂ ಪತಿವ್ರತ ಧರ್ಮದ ಫಲ ಎಷ್ಟು ಎಂಬುದನ್ನು ಕೇಳಿ ತಿಳಿದುಕೊಂಡಿರುವ ನಾನು ಪತಿಯನ್ನು ತಿರಸ್ಕಾರ ಮಾಡುತ್ತೇನೆಯೇ? ಹೆಂಗಸರಿಗೆ ಪತಿಯೇ ದೈವ ಎಂಬುದನ್ನು ದೃಢವಾಗಿ ನಂಬಿರುವವಳು ನಾನು. ಹೃದಯಂಗಮವಾದ ಸೀತೆಯ ಮಾತುಗಳನ್ನು ಕೇಳಿ ಶುದ್ಧವಾದ ಅಂತಃಕರಣವುಳ್ಳ ಕೌಸಲ್ಯಾದೇವಿಯು ಮತ್ತು ಹರ್ಷ ಮಿಶ್ರಿತವಾದ ಕಂಬನಿಯನ್ನು ಸುರಿಸಿದಳು. ಪರಮಧರ್ಮಾತ್ಮನಾದ ಶ್ರೀರಾಮನು ತಾಯಂದಿರ ಮಧ್ಯದಲ್ಲಿ ನಿಂತು ಎಲ್ಲರಿಂದಲೂ ಪರಮ ಸತ್ಕೃತಳಾಗಿ ಕುಳಿತಿದ್ದ ಕೌಸಲ್ಯಾದೇವಿಯ ಬಳಿಗೆ ಹೋಗಿ ಕೈ ಮುಗಿದುಕೊಂಡು ಹೇಳಿದ,
ನೀನು ದುಃಖಪಡುತ್ತಲೇ ಇರಬೇಡ. ತಂದೆಯನ್ನು ಚೆನ್ನಾಗಿ ನೋಡಿಕೊ. ನನ್ನ ವನವಾಸದ ದಿವಸಗಳು ಬಹಳ ಬೇಗ ಕಳೆದು ಹೋಗುತ್ತವೆ. ನೀನು ಮಲಗಿ ಏಳುವಷ್ಟರಲ್ಲಿಯೇ ಈ 14 ವರ್ಷಗಳು ಕೂಡ ಕಳೆದು ಹೋಗಿರುತ್ತವೆ. ಪಿತೃವಾಕ್ಯವನ್ನು ಪೂರ್ಣವಾಗಿ ಪರಿಪಾಲಿಸಿ ಸುಹೃದರೊಡನೆ ನಿನ್ನ ಬಳಿಗೆ ಬರುವ ನನ್ನನ್ನು ಬಹಳ ಬೇಗ ಕಾಣುತ್ತಿ. ಸಮಯಕ್ಕೆ ತಕ್ಕುದಾದ ಸದಭಿಪ್ರಾಯವನ್ನು ಕೊಡುವ ಮಾತುಗಳನ್ನು ಶ್ರೀರಾಮನು ಕೌಸಲ್ಯಗೆ ಹೇಳಿ ತನ್ನ 350 ಮಂದಿ ತಾಯಿಯರನ್ನು ಸವಿಮಾತುಗಳಿಂದ ಸಂತೈಸಬೇಕು ಎಂದು ಆಲೋಚಿಸಿ ಅವರ ಬಳಿಗೆ ಹೋದ. ಕೌಸಲ್ಯಾದೇವಿಯಂತೆಯೇ ಮಗನ ವಿಯೋಗ ದುಃಖದಿಂದ ಪೀಡಿತರಾಗಿದ್ದ ತಾಯಂದಿರನ್ನು ಕುರಿತು ಶ್ರೀರಾಮನು ಬದ್ಧಾಂಜಲಿಯಾಗಿ ಧರ್ಮಯುಕ್ತವಾದಂತಹ ಮಾತನ್ನು ಹೇಳಿದ. ಮಾತೆಯರೇ, ಒಟ್ಟಿಗೆ ವಾಸ ಮಾಡುತ್ತಿರುವ ಕಾರಣದಿಂದ ಅಥವಾ ಅಜ್ಞಾನದ ಕಾರಣದಿಂದ ನಿಮಗೆ ಅಸಮಾಧಾನವಾಗುವ ಯಾವುದಾದರೂ ಕಾರ್ಯವನ್ನು ನಾನು ಮಾಡಿದ್ದರೆ ಅಥವಾ ಕಠಿಣವಾದ ಯಾವುದಾದರೂ ಮಾತನ್ನು ಆಡಿದ್ದರೆ ಅವೆಲ್ಲವನ್ನು ಕ್ಷಮಿಸಿ ನನಗೆ ವನವಾಸಕ್ಕೆ ಹೋಗಲು ಅನುಮತಿಸಬೇಕು ಎಂದು ನಿಮ್ಮೆಲ್ಲರನ್ನು ಪ್ರಾರ್ಥಿಸುತ್ತೇನೆ. ಧರ್ಮಯುಕ್ತವಾದ ಮತ್ತು ಸಮಾಧಾನಕರವಾದ ರಾಘವನ ಆ ಮಾತನ್ನು ಅವರೆಲ್ಲರೂ ಶೋಕದಿಂದ ಪರಿತಪ್ತವಾದ ಮನಸ್ಸಿನಿಂದ ಕೇಳಿದರು. ಕ್ರೌಂಚ ಪಕ್ಷಿಗಳ ಕಲಕಲ ನಿನಾದದಂತೆ ದಶರಥನ ಪತ್ನಿಯರ ಹಾಹಾಕಾರ ನಿನಾದವು ಎಲ್ಲೆಡೆಗಳೆಂದಲೂ ಕೇಳಿಬರುತ್ತಿತ್ತು. ಹಿಂದೆ ಮೇಘಗಳ ಧ್ವನಿಯಂತಿದ್ದ ಭೇರಿ ಮೃದಂಗಾದಿ ಮಂಗಳ ವಾದ್ಯಗಳಿಂದ ಮೊಳಗುತ್ತಿದ್ದಂತಹ ದಶರಥನ ಅರಮನೆಯು ಅಂದು ವ್ಯಸನವನ್ನು ಹೊಂದಿ ಅತ್ಯಂತ ದುಃಖಗೊಂಡಂತಹ ಪರಿಜನರ ರೋದನ ಗೋಳಾಟಗಳಿಂದ ತುಂಬಿಹೋಯಿತು.